ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಯಾವುದೇ ಪ್ರಾಜೆಕ್ಟ್ ಯಶಸ್ವಿಯಾಗಬೇಕಾದ್ರೆ ಅದರ ಮೊದಲನೇ ಹೆಜ್ಜೆ ತುಂಬಾನೇ ಮುಖ್ಯ. ಆದರೆ ನಾವು ಅದನ್ನು ಹೆಚ್ಚಾಗಿ ಗಮನಿಸೋದೇ ಇಲ್ಲ. ಹೌದು, ನಾವು ಮಾತಾಡ್ತಿರೋದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನೋ ಕಲೆಯ ಬಗ್ಗೆ. ಅಂದ್ರೆ ಸರಿಯಾದ ಸಮಸ್ಯೆಯನ್ನೇ ನಾವು ಬಗೆಹರಿಸ್ತಿದ್ದೀವಾ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಎಷ್ಟೊಂದೆಲ್ಲ ಒಳ್ಳೊಳ್ಳೆ ಐಡಿಯಾಗಳು, ಸ್ಟಾರ್ಟಪ್ಗಳು ಶುರುವಾಗ್ತವೆ ಅಲ್ವಾ? ಪ್ರತಿದಿನ ಹೊಸ ಹೊಸ ಆವಿಷ್ಕಾರಗಳು, ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಕೇಳ್ತೀವಿ. ಆದರೆ ಕೆಲವೇ ದಿನಗಳೆಲ್ಲ ಅವುಗಳ ಸುಳಿವೇ ಇರೋದಿಲ್ಲ. ಯಾಕಪ್ಪ ಹೀಗಾಗತ್ತೆ? ಉತ್ತರ ತುಂಬ ಸಿಂಪಲ್. ಯಾಕಂದ್ರೆ ಅವುಗಳು ಅದ್ಭುತವಾದ ಪರಿಹಾರಗಳೇ ಆಗಿರ್ತವೆ, ಆದರೆ ತಪ್ಪು ಸಮಸ್ಯೆಗೆ. ಅಂದ್ರೆ ಸಮಸ್ಯೆ ಒಂದು ಕಡೆ, ಪರಿಹಾರ ಇನ್ನೊಂದು ಕಡೆ. ಇದರಿಂದ ಏನಾಗುತ್ತೆ? ಸಮಯ, ಹಣ, ಶ್ರಮ ಎಲ್ಲವೂ ವೇಸ್ಟ್. ಸರಿ, ಇದನ್ನ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೋಡಿ, ನಾವು ಜಾಸ್ತಿ ಸಲ ಏನ್ ಮಾಡ್ತೀವಿ ಅಂದ್ರೆ, ಬೀಗ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಬದಲು ಫಸ್ಟ್ ಒಂದು ಕೀಲಿ ರೆಡಿ ಮಾಡೋಕೆ ಹೋಗ್ತೀವಿ ಅಲ್ವಾ? ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡೋದು ತುಂಬ ಫಾಸ್ಟ್, ಎಕ್ಸೈಟಿಂಗ್ ಅನ್ಸುತ್ತೆ. ಆದರೆ ಪ್ರಾಬ್ಲಮನ್ನೇ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನ, ಯೋಚನೆ ಮಾಡಿ ಮಾಡಬೇಕಾದ ಕೆಲಸ. ಮೊದಲನೇ ದಾರಿಯಲ್ಲಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ, ಆದರೆ ಎರಡನೇ ದಾರಿಯಲ್ಲಿ ಯಶಸ್ಸು ಸಿಗೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಸೊ ಇಲ್ಲೇ ನೋಡಿ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನೋದು ಹೀರೋ ಥರ ಎಂಟ್ರಿ ಕೊಡೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಾವು ಯಾವ ಸಮಸ್ಯೆ ಮೇಲೆ ಕೆಲಸ ಮಾಡ್ತಿದ್ದೀವಿ ಅನ್ನೋದರ ಒಂದು ಕ್ಲಿಯರ್, ಚಿಕ್ಕ ವಿವರಣೆ. ಇದು ಇಡೀ ಟೀಮ್ಗೆ ಒಂದು ಫೋಕಸ್ ಕೊಡುತ್ತೆ, ಒಂದು ದಾರಿ ತೋರಿಸುತ್ತೆ. ನಾವು ಸರಿಯಾದ ಟ್ರ್ಯಾಕ್ನಲ್ಲಿದ್ದೀವಾ ಇಲ್ವಾ ಅಂತ ಚೆಕ್ ಮಾಡೋಕೆ ಇದೊಂದು ಟೂಲ್ ಇದ್ದ ಹಾಗೆ. ಹಾಗಾದ್ರೆ ಒಂದು ಪವರ್ಫುಲ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಮಾಡೋದು ಹೇಗೆ? ಅದಕ್ಕೆ ಒಂದು 5 ಹಂತದ ಫ್ರೇಮ್ವರ್ಕ್ ಇದೆ. ಮೊದಲನೇದು ಸಮಸ್ಯೆಯನ್ನು ಡಿಫೈನ್ ಮಾಡೋದು. ಎರಡನೇದು ಅದರ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳೋದು. ಮೂರನೇದು ಅದರ ಪರಿಣಾಮ ಎಷ್ಟಿದೆ ಅಂತ ಅಳಿಯೋದು. ನಾಲ್ಕನೇದು ಅದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕೋದು. ಮತ್ತು ಕೊನೆಯದಾಗಿ ಯಶಸ್ಸು ಅಂದ್ರೇನು ಅಂತ ಡಿಫೈನ್ ಮಾಡೋದು. ಸರಿ, ಒಂದೊಂದಾಗಿ ನೋಡ್ಕೊಂಡೋಗೋಣ ಬನ್ನಿ. ಮೊದಲನೇ ಸ್ಟೆಪ್, ಸಮಸ್ಯೆಯ ಅನಾಟಮಿ. ಅಂದ್ರೆ ಅದರ ಒಳಗೇನಿದೆ ಅಂತ ನೋಡೋದು. ಇದನ್ನ ಹೀಗನ್ಕೊಳ್ಳಿ, ಒಬ್ಬ ಡಾಕ್ಟರ್ ಔಷಧಿ ಕೊಡೋಕೆ ಮುಂಚೆ ಡಯಾಗ್ನೋಸ್ ಮಾಡ್ತಾರಲ್ವಾ, ಹಾಗೇನೆ ಪರಿಹಾರ ಕೊಡೋ ಮುಂಚೆ ಪ್ರಾಬ್ಲಮ್ ಏನು ಅಂತ ಬೇಸಿಕ್ಸ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಪ್ರಾಬ್ಲಮ್ ಡಿಫೈನ್ ಮಾಡಬೇಕು. ಅಂದ್ರೆ ಏನು, ಯಾರು, ಎಲ್ಲಿ ಅಂತ ಕೇಳಬೇಕು. ಕರೆಕ್ಟಾಗಿ ಸಮಸ್ಯೆ ಏನು, ಇದನ್ನ ನೇರವಾಗಿ ಅನುಭವಿಸ್ತಿರೋರು ಯಾರು, ಇದು ಯಾವಾಗ ಮತ್ತೆ ಎಲ್ಲಿ ಆಗ್ತಿದೆ. ಪ್ರಾಬ್ಲಮ್ ಏನಂತಾನೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂದ್ರೆ ಅದನ್ನ ಸಾಲ್ವ್ ಮಾಡೋಕ್ಕಾಗಲ್ವಲ್ವಾ? ಈ ಪ್ರಶ್ನೆಗಳು ನಮಗೆ ಆ ಕ್ಲಾರಿಟಿ ಕೊಡುತ್ತೆ. ನೆಕ್ಸ್ಟ್, ಪ್ರಾಬ್ಲಮ್ನ ಸಂದರ್ಭ ಅಂದ್ರೆ ಯಾಕೆ ಅಂತ ತಿಳ್ಕೊಳ್ಳೋದು. ಈ ಸಮಸ್ಯೆ ಯಾಕಿದೆ, ಇದರ ಹಿಂದಿನ ಮೂಲ ಕಾರಣಗಳೇನು, ಸದ್ಯಕ್ಕೆ ಇದಕ್ಕೇನಾದರೂ ಪರಿಹಾರ ಇದೆಯಾ, ಇದ್ರೆ ಅವು ಯಾಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇದನ್ನೆಲ್ಲ ತಿಳ್ಕೊಂಡ್ರೆ ನಾವು ಮತ್ತೆ ಅದೇ ಹಳೇ ತಪ್ಪುಗಳನ್ನ ಮಾಡೋದನ್ನ ತಪ್ಪಿಸ್ಬೋದು. ಓಕೆ, ಇಲ್ಲಿವರೆಗೂ ಪ್ರಾಬ್ಲಮ್ ಏನು, ಯಾಕೆ ಅಂತ ನೋಡಿದ್ವಿ. ಆದ್ರೆ ಅದನ್ನ ಬರೀ ಐಡಿಯಾ ಥರ ಇದ್ರೆ ಸಾಲ್ದು. ಅದನ್ನ ನಾವು ಸಂಖ್ಯೆಗಳಲ್ಲಿ ಹಿಡಿದಿಡಬೇಕು. ಅಂದ್ರೆ ಆ ಸಮಸ್ಯೆಯನ್ನ ಸ್ಪಷ್ಟವಾಗಿ ಅಳಿಯೋದು ಹೇಗೆ ಅಂತ ನೋಡೋಣ. ಇದನ್ನ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಏನಂತಾರೆ ಕೇಳಿ. ನಾನು ವಾರಕ್ಕೆ ಕಡಿಮೆ ಅಂದ್ರೂ 5 ಗಂಟೆ ಒಂದು ಸ್ಪ್ರೆಡ್ಶೀಟ್ನಿಂದ ಇನ್ನೊಂದಕ್ಕೆ ಡೇಟಾ ಕಾಪಿ ಮಾಡೋದ್ರಲ್ಲೇ ಕಳೀತೀನಿ. ಇದು ತುಂಬಾ ಬೋರಿಂಗ್. ಅಷ್ಟೇ ಅಲ್ಲ, ಇದರಿಂದ ತಪ್ಪುಗಳಾಗಿ ನಮ್ಮ ಕ್ಲೈಂಟ್ಸ್ಗಳನ್ನೇ ಕಳ್ಕೊಂಡಿದ್ದೀವಿ. ನೋಡಿ, ಇದು ಒಬ್ಬ ವ್ಯಕ್ತಿಯ ನೋವು. ಈಗ ಆ ಒಬ್ಬ ವ್ಯಕ್ತಿಯ ನೋವನ್ನ ಒಂದು ದೊಡ್ಡ ಕಂಪನಿ ಲೆವೆಲಲ್ಲಿ ನೋಡೋಣ. ಒಂದು 200 ಜನ ಇರೋ ಕಂಪನಿಯಲ್ಲಿ ಇದೇ ರೀತಿ ಮ್ಯಾನ್ಯುಯಲ್ ಡೇಟಾ ಎಂಟ್ರಿ ಮಾಡೋದ್ರಿಂದ ವರ್ಷಕ್ಕೆ ಸುಮಾರು $1.5 ಮಿಲಿಯನ್ ಪ್ರೊಡಕ್ಟಿವಿಟಿ ಲಾಸ್ ಆಗುತ್ತೆ. ಈಗ ನೋಡಿ, ಈ ನಂಬರ್ ನೋಡಿದ್ಮೇಲೆ ಈ ಪ್ರಾಬ್ಲಮನ್ನ ಇಗ್ನೋರ್ ಮಾಡೋಕ್ಕಾಗತ್ತಾ? ಇದು ಬರೀ ಒಂದೇ ಕಂಪನಿ ಕಥೆನೂ ಅಲ್ಲ. ಇಲ್ಲಿ ಚಾರ್ಟಲ್ಲಿ ನೋಡ್ಬೋದು, ಫೈನಾನ್ಸ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಎಲ್ಲ ಇಂಡಸ್ಟ್ರಿಗಳಲ್ಲೂ ಇದೇ ರೀತಿ ಸಮಯ ವ್ಯರ್ಥ ಆಗ್ತಿದೆ. ಅಂದ್ರೆ ಇದು ಎಷ್ಟು ದೊಡ್ಡ ಆರ್ಥಿಕ ಸಮಸ್ಯೆ ಅನ್ನೋದು ಈ ಡೇಟಾದಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸರಿ, ನಾವೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬರೆದ್ವಿ, ಆದ್ರೆ ಅದು ನಿಜ ಅಂತ ಹೇಗೆ ಹೇಳೋದು? ಅದಕ್ಕೆ ಸಾಕ್ಷಿ ಬೇಕಲ್ವಾ? ನಾವು ಅನ್ಕೊಂಡಿದ್ದು ಸರಿ ಇದೆಯಾ ಅಂತ ಚೆಕ್ ಮಾಡೋವರೆಗೂ ಅದು ಬರೀ ಒಂದು ಗೆಸ್ ಅಷ್ಟೇ. ಸೊ ಈಗ ಗೆಸ್ ವರ್ಕ್ನಿಂದ ಪ್ರೂಫ್ ಕಡೆಗೆ ಹೋಗೋಣ. ನೋಡಿ, ನಂಬರ್ಗಳು ಸುಳ್ಳು ಹೇಳಲ್ಲ. ಇಲ್ಲಿರೋ ಡೇಟಾ ನೋಡಿ, ಯೂಸರ್ ಎರರ್ ರೇಟ್ ಪ್ರತಿ ವರ್ಷ 25% ಜಾಸ್ತಿ ಆಗ್ತಿದೆ. ಕಂಪನಿ ಬಿಟ್ಟು ಹೋಗ್ತಿರೋ 40% ಜನ ನಿಮ್ಮ ಪ್ರಾಸೆಸ್ ಸರಿಯಿಲ್ಲ ಅಂತ ಕಾರಣ ಕೊಡ್ತಿದ್ದಾರೆ. ಈ ತರಹದ ಡೇಟಾ ಇದ್ರೆ ಪ್ರಾಬ್ಲಮ್ ಇದೆ ಮತ್ತು ಅದು ಸೀರಿಯಸ್ ಆಗಿದೆ ಅಂತ ಗಟ್ಟಿಯಾಗಿ ಹೇಳ್ಬೋದು. ಆದರೆ ಬರೀ ಡೇಟಾ ಇದ್ರೆ ಸಾಲ್ದು, ಅದರ ಜೊತೆ ಜನರ ಕತೆಗಳು ಇರಬೇಕು. ಇಲ್ಲಿ ಸೇಲ್ಸ್ ಹೆಡ್ ಏನಂತಾರೆ ಕೇಳಿ, ನಮ್ಮ ರಿಪೋರ್ಟಿಂಗ್ ತುಂಬಾ ಸ್ಲೋ, ಅದು ತಪ್ಪು ತಪ್ಪಾಗಿ ಬರೋದ್ರಿಂದ ಈ ಕ್ವಾರ್ಟರ್ನಲ್ಲೇ 3 ದೊಡ್ಡ ಕ್ಲೈಂಟ್ಗಳನ್ನ ಕಳ್ಕೊಂಡಿದ್ದೀವಿ.
ಇದು ಚಿಕ್ಕ ವಿಷಯ ಅಲ್ಲ, ನಮ್ಮ ಕಂಪನಿಯ ಅಸ್ತಿತ್ವಕ್ಕೆ ಇದು ಅಪಾಯ. ನೋಡಿ, ಈ ಒಂದು ಮಾತು ಆ ಡೇಟಾಗೆ ಒಂದು ಜೀವ ಕೊಡುತ್ತೆ. ಓಕೆ, ಈಗ ನಾವು ಫೈನಲ್ ಸ್ಟೆಪ್ಗೆ ಬಂದಿದ್ದೀವಿ. ಅದೇನು ಅಂದ್ರೆ ನಮ್ಮ ಗೆಲುವನ್ನ ಡಿಫೈನ್ ಮಾಡೋದು. ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಅದನ್ನ ಮೊದಲೇ ಡಿಸೈಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಸಕ್ಸೆಸ್ ಅಂದ್ರೆ ಏನು? ಅದಕ್ಕೆ ಕೆಲವು ಮಾನದಂಡಗಳನ್ನ ಇಟ್ಕೋಬೇಕು. ಉದಾಹರಣೆಗೆ, ಮ್ಯಾನ್ಯುಯಲ್ ಡೇಟಾ ಎಂಟ್ರಿ ಸಮಯವನ್ನ 90% ಕಡಿಮೆ ಮಾಡೋದು, ರಿಪೋರ್ಟಲ್ಲಿ ಬರೋ ತಪ್ಪುಗಳನ್ನ 1%ಗಿಂತ ಕೆಳಗೆ ತರೋದು. ಈ ರೀತಿ ಕ್ಲಿಯರ್ ಆಗಿ ಅಳತೆ ಮಾಡಬಹುದಾದ ಗೋಲ್ಗಳಿದ್ರೆ ನಾವು ಸುಮ್ಮನೆ ಎಲ್ಲೆಲ್ಲೋ ಹೋಗೋ ಬದಲು ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ. ಸೊ ಈ ಎಲ್ಲ 5 ಸ್ಟೆಪ್ಸ್ ಮುಗಿದ್ಮೇಲೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ನಾವು ಆಯ್ಕೆ ಮಾಡ್ಕೊಂಡಿರೋ ಈ ಸಮಸ್ಯೆಯನ್ನ ಬಗೆಹರಿಸೋದು ನಿಜವಾಗ್ಲೂ ವರ್ತಾ? ಅದಕ್ಕೆ ಟೈಮು, ದುಡ್ಡು ಹಾಕೋದು ಸರಿನಾ? ಈ ಇಡೀ ಫ್ರೇಮ್ವರ್ಕ್ ಇದೇ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಹಾಯ ಮಾಡೋದು. ಒಂದು ವಿಷಯ ನೆನಪಿಟ್ಕೊಳ್ಳಿ, ಜಗತ್ತನ್ನ ಬದಲಾಯಿಸೋ ಸೊಲ್ಯೂಷನ್ಗಳು ಒಂದು ಬ್ರಿಲಿಯಂಟ್ ಉತ್ತರದಿಂದ ಶುರುವಾಗಲ್ಲ, ಬದಲಿಗೆ ಒಂದು ಬ್ರಿಲಿಯಂಟ್ ಪ್ರಶ್ನೆಯಿಂದ ಶುರುವಾಗತ್ತೆ. ಹಾಗಾಗಿ ನಿಮ್ಮ ಸೊಲ್ಯೂಷನ್ ಜೊತೆ ಪ್ರೀತಿಯಲ್ಲಿ ಬೀಳೋ ಬದಲು ನಿಮ್ಮ ಪ್ರಾಬ್ಲಮ್ ಜೊತೆ ಪ್ರೀತಿಯಲ್ಲಿ ಬೀಳಿ. ಮುಂದಿನ ಸಲ ಯಾವುದಾದ್ರೂ ಪ್ರಾಜೆಕ್ಟ್ ಶುರು ಮಾಡೋವಾಗ ಈ ರೀತಿಯಲ್ಲಿ ಯೋಚನೆ ಮಾಡಿ ನೋಡಿ, ಖಂಡಿತ ವ್ಯತ್ಯಾಸ ಕಾಣುತ್ತೆ.